ಹಾಯ್ ಗಾಯ್ಸ್, ಇವತ್ತು ನಾವು ಪುದೀನ ರೈಸ್ ಮಾಡೋಣ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಇಲ್ಲಿವೆ ನೋಡಿ. ಹಸಿ ಕೊಬ್ಬರಿನ ಸಣ್ಣಗೆ ಹೆಚ್ಚಿದ ಪೀಸ್ ಮಾಡಿಟ್ಕೊಂಡಿದ್ದೀವಿ. 1-2 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ, ಶೇಂಗಾ, ಕರಿಬೇವು, ಕೊತ್ತಂಬರಿ, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹೆಸರನ್ನ ತಗೊಂಡಿದ್ದೀವಿ. ಇವೆಷ್ಟು ಇವತ್ತಿನ ರೆಸಿಪಿಗೆ ಬೇಕಾಗುವ ಪದಾರ್ಥಗಳು ನೋಡಿ. ಈಗ ನಾವು ಈ ಥರ ಒಂದು ಮಿಕ್ಸಿ ಬೌಲ್ ತಗೊಂಡು ಇದಕ್ಕೆ ಹಸಿಮೆಣಸಿನ್ಕಾಯಿ 4 ಮತ್ತು ಬೆಳ್ಳುಳ್ಳಿನ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಈಗ ಇದಕ್ಕೆ ನಾವೀಗ ಪುದೀನ ಸೊಪ್ಪನ್ನ ಹಾಕೋಣ. ನೆಕ್ಸ್ಟ್ ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕಬೇಕು. ಇದನ್ನು ನಾವೀಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಕಾಳು ಹಾಕಿ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ತರಿಯಾಗಿ ಇದನ್ನು ನಾವು ರುಬ್ಕೊಂಡಿದ್ದೀವಿ. ನೋಡಿ, ಈ ಥರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀವಿ. ಇದಕ್ಕೀಗ ನಾವು 4-5 ಸ್ಪೂನಷ್ಟು ಎಣ್ಣೆನ ಹಾಕೋಣ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೀಗ ನಾವು ಸಾಸಿವೆ ಕಾಳು ಹಾಕೋಣ ಹಾಗೂ ಜೀರಿಗೆ ಹಾಕೋಣ. ಇವೆಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ನೆಕ್ಸ್ಟ್ ಈಗ ಶೇಂಗಾ ಬೀಜವನ್ನು ಹಾಕೋಣ. ನೆಕ್ಸ್ಟ್ ಇದಕ್ಕೀಗ ಕರಿಬೇವಿನ ಸೊಪ್ಪನ್ನು ಹಾಕೋಣ. ನೋಡಿ, ಎಲ್ಲ ಚಟಪಟ ಅಂತ ಸಿಡಿದ ನಂತರ ಇದನ್ನು ಫ್ರೈ ಮಾಡೋಣ. ನೆಕ್ಸ್ಟ್ ಇದಕ್ಕೆ ನಾವೀಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕೋಣ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಇದಕ್ಕೆ ನಾವೀಗ ಅಗಲೇ ರುಬ್ಕೊಂಡಿದ್ವಲ್ಲ ತರಿಯಾದ ಇದನ್ನ ಹಾಕೋಣ. ಇದೆಲ್ಲ ಘಾಟ್ ಹೋಗೋ ಮಟ್ಟ ಎಲ್ಲ ಚೆನ್ನಾಗಿ ಇದನ್ನ 1-2 ನಿಮಿಷ ಹುರಿಬೇಕು. ಚೆನ್ನಾಗೆಲ್ಲ ಫ್ರೈ ಮಾಡೋಣ. ನೆಕ್ಸ್ಟ್ ಇದಕ್ಕೆ ನಾವೀಗ 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೋಣ. ಇದನ್ನ ಚೆನ್ನಾಗಿ ಕಲಿಸ್ಬೇಕು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪನ್ನು ಹಾಕೋಣ. ಈಗ ಇದನ್ನ ಚೆನ್ನಾಗಿ ಕಲಿಸೋಣ. ಇದೆಲ್ಲ ಚೆನ್ನಾಗಿ ಕಲಿತ ನಂತರ ನಾನು ಆಗಲೇ ಹೇಳಿದ್ನಲ್ಲ, ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು ಅಂತ. ಇದನ್ನು 1-2 ಸ್ಪೂನು 1-2-3 ಸ್ಪೂನಷ್ಟು ಹುಣಸೆ ಹಣ್ಣು ರಸನ ತೆಗೆದುಕೊಂಡಿದ್ವಿ. ಅದನ್ನು ಕೂಡ ಹಾಕೋಣ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಈ ಥರ ಚೆನ್ನಾಗೆಲ್ಲ ಫ್ರೈ ಆದ ನಂತರ ಗ್ಯಾಸ್ನ ಆಫ್ ಮಾಡೋಣ. ನೋಡಿ, ಈ ಥರ ಇವತ್ತು ಪುದೀನ ಇದು ರೆಡಿ ಆಗೈತಿ. ಇದಕ್ಕೀಗ ನಾವು ಅನ್ನವನ್ನು ಹಾಕಿ ಕಲಿಸ್ಕೋಬೇಕು. ನೋಡಿ
ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಲಿಯೋ ಮಟ್ಟ ಇದನ್ನು ಕಲಿಸ್ಬೇಕು. ನೋಡಿ ಈ ಥರ ಇವತ್ತಿನ ರೆಸಿಪಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈ ಥರ ನೀವು ಮಾಡ್ಕೊಳ್ಳಿ, ತಿನ್ನಿ. ಭಾಳ ಇದು ಪುದೀನ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವೆಲ್ಲ ತುಂಬ ಸಿಂಪಲ್ಲಾಗಿ ಮಾಡೋ ಅಡುಗೆ ಆಗಿದೆ. ಅರ್ಜೆಂಟಿಗೆ ನೀವೆಲ್ಲಾದರೂ ಹೋಗ್ಬೇಕಂದ್ರೆ ನಾಷ್ಟಕ್ಕೆ ಬೆಳಗ್ಗೆ ಟೈಮ್ನಲ್ಲಿ ತುಂಬ ಸಿಂಪಲ್ಲಾಗಿರೋ ರೆಸಿಪಿ ಆಗಿದೆ. ಎಲ್ಲರೂ ಮಾಡ್ಕೊಳ್ಳಿ, ತಿನ್ನಿ. ಇವೆಲ್ಲ ಐಟಮ್ಸ್ ಕೂಡ ಎಲ್ಲರ ಮನೆಯಲ್ಲಿ ಕೂಡ ಇರ್ತವೆ. ಇವೇನು ಕಡಿಮೆ ಐಟಮ್ಸಲ್ಲಿ ತುಂಬ ಈಸಿಯಾಗಿ ಈ ರೆಸಿಪಿ ರೆಡಿಯಾಗುತ್ತೆ. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.